15 ವರ್ಷ ಕಳೆದಿದೆ. ಶಾಶ್ವತ ಪರಿಹಾರ ಮಾತ್ರ ಮರೀಚಿಕೆಯಾಗಿದೆ. ಮಳೆ ಶುರುವಾದ್ರೆ ಸಾಕು ಈ ಗ್ರಾಮಸ್ಥರಿಗೆ ಡವಡವ ಶುರುವಾಗುತ್ತೆ. ದಶಕಗಳಿಂದ ಮನವಿ ಸಲ್ಲಿಸಿದ್ರೂ ಕೂಡ ಪರಿಹಾರ ಮಾತ್ರ ಸಿಗಲಿಲ್ಲ. ಹೇಳೋರಿಲ್ಲ ಕೇಳೋರು ಇಲ್ಲ ಅನ್ನೋ ರೀತಿಯಲ್ಲಾಗಿದೆ. ದಾವಣಗೆರೆಯ 2 ಗ್ರಾಮಗಳ ಗೋಳು. ಮಳೆ ಶುರುವಾದ್ರೆ ಸಾಕು ಈ ಗ್ರಾಮಸ್ಥರಿಗೆ ಡವಡವ. ದಶಕಗಳಿಂದ ಮನವಿ ಸಲ್ಲಿಸಿದ್ರೂ ಕೂಡ ಪರಿಹಾರ ಮಾತ್ರ ಸಿಗಲೇ ಇಲ್ಲ. ಕೇಳೋರಿಲ್ಲದಾಯ್ತು ದಾವಣಗೆರೆಯ 2 ಗ್ರಾಮಗಳ ಗೋಳು. 15 ವರ್ಷ ಕಳೆದರೂ ಕೂಡ ಶಾಶ್ವತ ಪರಿಹಾರ ಮರೀಚಿಕೆ ಆಗಿ ಹೋಗಿದೆ. ಮಳೆ ಶುರುವಾದ್ರೆ ಸಾಕು ಗ್ರಾಮದ ಜನ ಏನ್ ಮಾಡೋದಪ್ಪ ಅಂತ ಹೇಳಿ ಆತಂಕಕ್ಕೊಳಗಾಗ್ತಾರೆ. ದಾವಣಗೆರೆಯಲ್ಲೇನು ಹೊರತಾಗಿಲ್ಲ ಪರಿಸ್ಥಿತಿ. ಮಳೆ ಬಂದ್ರೆ ಸಾಕು ಜಮೀನಿಗೆಲ್ಲ ನೀರು ನುಗ್ಗುತ್ತೆ, ಓಡಾಡೋದಕ್ಕಾಗೋದಿಲ್ಲ. ಹಿಂಗಾದಾಗ ಜನ ಏನ್ ಮಾಡ್ತಾರೆ? ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಹೇಳಿ 15 ವರ್ಷದಿಂದ ಕೇಳ್ತಾ ಇದ್ದಾರೆ. ಪರಿಹಾರ ಕೊಡೋದಿರ್ಲಿ, ಆ ಗೋಜಿಗೆ ಸರ್ಕಾರ ಹೋಗಿಲ್ಲ. ಬೆಳೆದ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಶಾಲೆಗೆ ಹೋಗೋ ಮಕ್ಕಳು, ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಓಡಾಡುವಂತ ರಸ್ತೆ ಅದು. ಆ ರಸ್ತೆ ಮೇಲೆ ನೀರು ತುಂಬಿಕೊಳ್ಳುತ್ತೆ, ಜಮೀನಿಗೆಲ್ಲ ನೀರು ತುಂಬಿ ಬಹಳ ಕಷ್ಟ ಆಗುತ್ತೆ ಜನರಿಗೆ. ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಯಾರೂ ಕೇಳೋರಿಲ್ಲ. ನಮ್ಮ ಪ್ರತಿನಿಧಿ ವಿಠಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ವಿಠಲ್ ಏನ್ ಹೇಳಿದ್ದಾರೆ ನೋಡೋಣ. ದಾವಣಗೆರೆ ಜಿಲ್ಲೆಯ ಸಕಲಿಪುರ ಮತ್ತು ಗೊಳದಳ್ಳಿ ಗ್ರಾಮದ ನಡುವಿರುವಂತಹ ಸೇತುವೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಅನಾಹುತಗಳನ್ನ ಉಂಟು ಮಾಡುವ ಮಟ್ಟಕ್ಕೆ ಈಗಾಗಲೇ ತಲುಪಿರುವಂತದ್ದು ತಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪ್ರತಿ ಮಳೆಗಾಲದ ಸಂದರ್ಭದಲ್ಲೇನು ಅಪಾಯದ ಮಟ್ಟವನ್ನ ಮೀರಿ ನೀರು ಹರಿಯುವಂತ ಕೆಲಸ ಇಲ್ಲಿ ಆಗುವಂತದ್ದು. ಪ್ರತಿ ಮಳೆಗಾಲದಲ್ಲೂ ಸಹ ಇದೇ ಪರಿಸ್ಥಿತಿ 2 ಗ್ರಾಮಸ್ಥರಿಗೆ ಏನು ಒದಗಿ ಬರುವಂತದ್ದು. ತಾವೀಗ ಇನ್ನೂ 4 ರಿಂದ 5 ಫೀಟ್ನಷ್ಟು ಎತ್ತರ ಆಗಬೇಕು. ಅಂದಾಗ ಮಾತ್ರ ನಮಗೆ ಒಂದು ಸುಸಜ್ಜಿತವಾದಂತಹ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ ಅಂತ ಏನು ಗ್ರಾಮಸ್ಥರು ಹೇಳ್ತಿರೋದು. ಸುಮಾರು 15 ವರ್ಷಗಳಿಂದ ಈ ಸೇತುವೆ 2 ಗ್ರಾಮಗಳ ಮಧ್ಯೆ ನಿರ್ಮಾಣ ಆಗುತ್ತೆ. ಅದು ನಿರ್ಮಾಣ ಆದಾಗ ನಂತರದಿಂದಲೂ ಸಹ ಪ್ರತಿ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಆದ ಸಂದರ್ಭದಲ್ಲಿ ಏನು ಪ್ರತಿ ಬಾರಿ ಸೇತುವೆ ಜಲಾವೃತ ಹಿನ್ನೆಲೆಯಲ್ಲಿ ಗೊಳದಳ್ಳಿ ಮತ್ತು ಸಕಲಿಪುರದ 2 ಗ್ರಾಮಗಳ ಮಧ್ಯೆ ಏನು ಪ್ರಯಾಣಕ್ಕೆ ಸಾಕಷ್ಟು ಅಸ್ವಸ್ಥತೆ ಉಂಟಾಗುತ್ತೆ, ಸಂಕಷ್ಟಗಳು ಎದುರಾಗುತ್ತೆ. ನೀರಿನ ಮಟ್ಟ ಅಂದ್ರೆ 2 ಕಡೆಗೆ ಈ ಕಂಬಗಳು ಸಜೆಷನ್ ಕಂಬಗಳ ಕಾಣುತ್ತಾ ಇದ್ರೆ ಮಾತ್ರ ನಾವು ಪ್ರಯಾಣ ಮಾಡ್ತೇವೆ. ಅದು ಮರೆ ಮಾಚಿದ್ರೆ ನಮ್ಮ ಈ ಕಡೆ ಅವ್ರು ಈ ಕಡೆಗೆ ಆ ಕಡೆ ಅವ್ರು ಆ ಕಡೆ ಅಂತ ಪರಿಸ್ಥಿತಿಗಳಾಗುತ್ತೆ. ಎಷ್ಟೋ ಬಾರಿ ಆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಅವರು ಮರಳಿ ಬರುವಷ್ಟೊತ್ತಿಗೆ ರೋಡ್ ಜಾಮ್ ಆಗಿರುತ್ತೆ. ಮಕ್ಕಳು ಆ ಬೆಳಗ್ಗೆ ಹಳ್ಳ ಕಡಿಮೆ ಆಗೋರ್ಗು ಅದೇ ಗ್ರಾಮದಲ್ಲಿ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಳ್ಬೇಕು ಅನ್ನೋ ಪ್ರಮುಖವಾಗಿ ಅಂದ್ರೆ 2 ಗ್ರಾಮಗಳಿಗೆ ಸಾಕಷ್ಟು ಅವಿನಾಭಾವ ಸಂಬಂಧ ಇರುತ್ತದೆ. ಪ್ರತಿಯೊಂದು ವ್ಯವಹಾರಿಕವಾಗಿರ್ಬೋದು, ಕೌಟುಂಬಿಕ ಕಾರ್ಯಕ್ರಮಗಳಿರ್ಬೋದು, ಇನ್ನಿತರ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಸಭೆ ಸಮಾರಂಭಗಳಲ್ಲಿ 2 ಗ್ರಾಮಗಳು ಸಹ ಏನು ಪರಸ್ಪರ ಮಾಡುವಂತದ್ದು. ಆದ್ರೆ ಇದರಿಂದ ಆ ಸಂದರ್ಭದಲ್ಲಿ ನಮಗೆಲ್ಲ ಕೆಲಸಗಳು ಸಹ ಕುಂಠಿತಗೊಳ್ತವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಬಾರಿ ಮನವಿಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಆದ್ರೆ ಆ ಸರ್ಕಾರ ಆಗಲಿ ಆದ ಅಧಿಕಾರಿಗಳಲ್ಲಿ ಈ ಸೇತುವೆಯನ್ನ ಇನ್ನಷ್ಟು ಮೇಲ್ಗಡೆ ಏರಿಸುವಂತ ಒಂದು ಪ್ರಯತ್ನ ಮಾಡಿಲ್ಲ. ಸರ್, ಯಾವ ರೀತಿ ಇರುತ್ತೆ ಈ ಪರಿಸ್ಥಿತಿಯಲ್ಲ ತಮ್ಮ ಜೀವನ ಎಲ್ಲ? ಅವರಿಗೆ ಸ್ವಲ್ಪ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ನೀರಿನ ಮಟ್ಟ ಬಹಳ ಸ್ಪೀಡ್ ಇದೆ, ನಿಧಾನಂತರ ಬರಲ್ಲ. ನೀರು ಇರೋದ ಸ್ಪೀಡ್ ಸರ್. ಇದು ಇಂಥ ಸ್ಪೀಡ್ ನಲ್ಲಿ ಯಾರೇ ಒಬ್ರು ಏನೋ ವೆಹಿಕಲ್ಸ್ ಆಗಲಿ ಒಬ್ರು ನಡ್ಕೊಂಡಾಗ ದಾಟಕಂದ್ರೆ ಆಗಲ್ಲ. ಏನ ಅಕಸ್ಮಾತ್ ಪ್ರಯತ್ನ ಪಟ್ಟು ಹೋದ್ರ ಪರ ಹೊರಗೆ ನೀರಲ್ಲೇ ಹೋಗ್ಬೇಕಾಗುತ್ತೆ. ಅಂತಾಗಿ ಬಹಳ ತೊಂದರೆ ಆಗುತ್ತೆ. ಇಲ್ಲಿ ಈ ಸೇತುವೆ ಆಗ್ಲೇಬೇಕಂತ ಹೇಳಿ ಸೇತುವೆ ಹೈಟ್ ಆಗ್ಬೇಕು ಸರ್ ನಿಮ್ ಪ್ರಕಾರ? ಈಗ ಸರ್ ಒಂದು 4 ರಿಂದ 5 ಅಡಿ ಹೈಟ್ ಆಗ್ಲೇಬೇಕು ಸರ್. ಇದು ಇವೆಲ್ಲ ಇರೋದು ಪೈಪ್ ಸರ್. ಈ ಪೈಪ್ ತೆಗೆದು ಕಣ್ಣುಗಳು ಮಾಡಿದ್ರೆ ಬರಂದಂತ ಬಡ್ಡಿಗಳು ಯಾವ ಅಟಕನಲ್ಲಿ ಇಲ್ಲಿ ಬರೀ ಬಡ್ಡಿಗಳೇ ಆಡ್ಸರ್ ಬಂದು ಅಟ್ಕೊಂಡು ಗಿಡಗಳು ಕಿತ್ಕೊಂಡ್ಬಂದು ಬಡ್ಡಿಗಳು ಬಂದು ಅಟ್ಕೊಂಡು ನೀರಿನ ಮಟ್ಟ ಜಾಸ್ತಿ ಆಗುತ್ತೆ, ಒದೀತೈತಿ ನೀರು ಹಿಂದಕ್ಕೆ. ಸಾಕಷ್ಟು ಸಮಸ್ಯೆ ಇರುವಂತದ್ದು. ಇದನ್ನ ಮನವಿ ಮಾಡೋದು ಕೆಲಸವನ್ನು ಮಾಡಿದ್ದೇವೆ, ಆದ್ರೆ ಯಾರು ಕೂಡ ಗಮನ ಹರಿಸ್ತಿಲ್ಲ. ಆದಷ್ಟು ಬೇಗ ಇದನ್ನೊಂದು ಸರಿ ಮಾಡಿ ನಮ್ಮ ಗ್ರಾಮದ 2 ಗ್ರಾಮಗಳಲ್ಲಿ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. 15 ವರ್ಷ ಕಳೆದಿದೆ. ಶಾಶ್ವತ ಪರಿಹಾರ ಮಾತ್ರ ಮರೀಚಿಕೆಯಾಗಿದೆ. ಮಳೆ ಶುರುವಾದ್ರೆ ಸಾಕು ಈ ಗ್ರಾಮಸ್ಥರಿಗೆ ಡವಡವ ಶುರುವಾಗುತ್ತೆ. ದಶಕಗಳಿಂದ ಮನವಿ ಸಲ್ಲಿಸಿದ್ರೂ ಕೂಡ ಪರಿಹಾರ ಮಾತ್ರ ಸಿಗಲಿಲ್ಲ. ಹೇಳೋರಿಲ್ಲ ಕೇಳೋರು ಇಲ್ಲ ಅನ್ನೋ ರೀತಿಯಲ್ಲಾಗಿದೆ. ದಾವಣಗೆರೆಯ 2 ಗ್ರಾಮಗಳ ಗೋಳು. ಮಳೆ ಶುರುವಾದ್ರೆ ಸಾಕು ಈ ಗ್ರಾಮಸ್ಥರಿಗೆ ಡವಡವ. ದಶಕಗಳಿಂದ ಮನವಿ ಸಲ್ಲಿಸಿದ್ರೂ ಕೂಡ ಪರಿಹಾರ ಮಾತ್ರ ಸಿಗಲೇ ಇಲ್ಲ. ಕೇಳೋರಿಲ್ಲದಾಯ್ತು ದಾವಣಗೆರೆಯ 2 ಗ್ರಾಮಗಳ ಗೋಳು. 15 ವರ್ಷ ಕಳೆದರೂ ಕೂಡ ಶಾಶ್ವತ ಪರಿಹಾರ ಮರೀಚಿಕೆ ಆಗಿ ಹೋಗಿದೆ.
ಮಳೆ ಶುರುವಾದ್ರೆ ಸಾಕು ಗ್ರಾಮದ ಜನ ಏನ್ ಮಾಡೋದಪ್ಪ ಅಂತ ಹೇಳಿ ಆತಂಕಕ್ಕೊಳಗಾಗ್ತಾರೆ. ದಾವಣಗೆರೆಯಲ್ಲೇನು ಹೊರತಾಗಿಲ್ಲ ಪರಿಸ್ಥಿತಿ. ಮಳೆ ಬಂದ್ರೆ ಸಾಕು ಜಮೀನಿಗೆಲ್ಲ ನೀರು ನುಗ್ಗುತ್ತೆ, ಓಡಾಡೋದಕ್ಕಾಗೋದಿಲ್ಲ. ಹಿಂಗಾದಾಗ ಜನ ಏನ್ ಮಾಡ್ತಾರೆ? ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಹೇಳಿ 15 ವರ್ಷದಿಂದ ಕೇಳ್ತಾ ಇದ್ದಾರೆ. ಪರಿಹಾರ ಕೊಡೋದಿರ್ಲಿ, ಆ ಗೋಜಿಗೆ ಸರ್ಕಾರ ಹೋಗಿಲ್ಲ. ಬೆಳೆದ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಶಾಲೆಗೆ ಹೋಗೋ ಮಕ್ಕಳು, ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಓಡಾಡುವಂತ ರಸ್ತೆ ಅದು. ಆ ರಸ್ತೆ ಮೇಲೆ ನೀರು ತುಂಬಿಕೊಳ್ಳುತ್ತೆ, ಜಮೀನಿಗೆಲ್ಲ ನೀರು ತುಂಬಿ ಬಹಳ ಕಷ್ಟ ಆಗುತ್ತೆ ಜನರಿಗೆ. ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಯಾರೂ ಕೇಳೋರಿಲ್ಲ. ನಮ್ಮ ಪ್ರತಿನಿಧಿ ವಿಠಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ವಿಠಲ್ ಏನ್ ಹೇಳಿದ್ದಾರೆ ನೋಡೋಣ. ದಾವಣಗೆರೆ ಜಿಲ್ಲೆಯ ಸಕ್ಲಿಪುರ ಮತ್ತು ಗೊಳದಳ್ಳಿ ಗ್ರಾಮದ ನಡುವಿರುವಂತಹ ಸೇತುವೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಅನಾಹುತಗಳನ್ನ ಉಂಟು ಮಾಡುವ ಮಟ್ಟಕ್ಕೆ ಈಗಾಗಲೇ ತಲುಪಿರುವಂತದ್ದು ತಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಏನು ಅಪಾಯದ ಮಟ್ಟವನ್ನ ಮೀರಿ ನೀರು ಹರಿಯುವಂತ ಕೆಲಸ ಇಲ್ಲಿ ಆಗುವಂತದ್ದು. ಪ್ರತಿ ಮಳೆಗಾಲದಲ್ಲೂ ಸಹ ಇದೇ ಪರಿಸ್ಥಿತಿ ಎರಡು ಗ್ರಾಮಸ್ಥರಿಗೆ ಏನು ಒದಗಿ ಬರುವಂತದ್ದು. ತಾವೀಗ ಇನ್ನೂ 4 ರಿಂದ 5 ಫೀಟ್ನಷ್ಟು ಎತ್ತರ ಆಗಬೇಕು. ಅಂದಾಗ ಮಾತ್ರ ನಮಗೆ ಒಂದು ಸುಸಜ್ಜಿತವಾದಂತಹ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ ಅಂತ ಏನು ಗ್ರಾಮಸ್ಥರು ಹೇಳ್ತಿರೋದು. ಸುಮಾರು 15 ವರ್ಷಗಳಿಂದ ಈ ಸೇತುವೆ ಎರಡು ಗ್ರಾಮಗಳ ಮಧ್ಯೆ ನಿರ್ಮಾಣ ಆಗುತ್ತೆ. ಅದು ನಿರ್ಮಾಣ ಆದಾಗ ನಂತರದಿಂದಲೂ ಸಹ ಪ್ರತಿ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಆದ ಸಂದರ್ಭದಲ್ಲಿ ಏನು ಪ್ರತಿ ಬಾರಿ ಸೇತುವೆ ಜಲಾವೃತ ಹಿನ್ನೆಲೆಯಲ್ಲಿ ಗೊಳದಳ್ಳಿ ಮತ್ತು ಸಕ್ಲಿಪುರದ ಎರಡು ಗ್ರಾಮಗಳ ಮಧ್ಯೆ ಏನು ಪ್ರಯಾಣಕ್ಕೆ ಸಾಕಷ್ಟು ಅಸ್ವಸ್ಥತೆ ಉಂಟಾಗುತ್ತೆ, ಸಂಕಷ್ಟಗಳು ಎದುರಾಗುತ್ತೆ. ನೀರಿನ ಮಟ್ಟ ಅಂದ್ರೆ ಎರಡು ಕಡೆಗೆ ಈ ಕಂಬಗಳು ಸಜೆಷನ್ ಕಂಬಗಳ ಕಾಣುತ್ತಾ ಇದ್ರೆ ಮಾತ್ರ ನಾವು ಪ್ರಯಾಣ ಮಾಡ್ತೇವೆ. ಅದು ಮರೆ ಮಾಚಿದ್ರೆ ನಮ್ಮ ಈ ಕಡೆ ಅವ್ರು ಈ ಕಡೆಗೆ ಆ ಕಡೆ ಅವ್ರು ಆ ಕಡೆ ಅಂತ ಪರಿಸ್ಥಿತಿಗಳಾಗುತ್ತೆ. ಎಷ್ಟೋ ಬಾರಿ ಆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಅವರು ಮರಳಿ ಬರೋ ಅಷ್ಟೊತ್ತಿಗೆ ರೋಡ್ ಜಾಮ್ ಆಗಿರುತ್ತೆ. ಮಕ್ಕಳು ಆ ಬೆಳಗ್ಗೆ ಹಳ್ಳ ಕಡಿಮೆ ಆಗೋರ್ಗು ಅಲ್ಲ ಅದೇ ಗ್ರಾಮದಲ್ಲಿ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಳ್ಬೇಕು ಅನ್ನೋ ಪ್ರಮುಖವಾಗಿ ಅಂದ್ರೆ ಈ ಎರಡು ಗ್ರಾಮಗಳಿಗೆ ಸಾಕಷ್ಟು ಅವಿನಾಭಾವ ಸಂಬಂಧ ಇರುತ್ತದೆ. ಪ್ರತಿಯೊಂದು ವ್ಯವಹಾರಿಕವಾಗಿರ್ಬೋದು, ಕೌಟುಂಬಿಕ ಕಾರ್ಯಕ್ರಮಗಳಿರ್ಬೋದು, ಇನ್ನಿತರ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಸಭೆ ಸಮಾರಂಭಗಳಲ್ಲಿ ಎರಡು ಗ್ರಾಮಗಳು ಸಹ ಏನು ಪರಸ್ಪರ ಮಾಡುವಂತದ್ದು. ಆದ್ರೆ ಇದರಿಂದ ಆ ಸಂದರ್ಭದಲ್ಲಿ ನಮಗೆಲ್ಲ ಕೆಲಸಗಳು ಸಹ ಕುಂಠಿತಗೊಳ್ತವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಬಾರಿ ಮನವಿಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಆದ್ರೆ ಆ ಸರ್ಕಾರ ಆಗಲಿ ಆದ್ರೆ ಅಧಿಕಾರಿಗಳಲ್ಲಿ ಈ ಸೇತುವೆಯನ್ನ ಇನ್ನಷ್ಟು ಮೇಲ್ಗಡೆ ಏರಿಸುವಂತ ಒಂದು ಪ್ರಯತ್ನ ಮಾಡಿಲ್ಲ. ಸರ್, ಯಾವ ರೀತಿ ಇರುತ್ತೆ ಈ ಪರಿಸ್ಥಿತಿಯಲ್ಲ ತಮ್ಮ ಜೀವನ ಎಲ್ಲ? ಅವರಿಗೆ ಸ್ವಲ್ಪ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ನೀರಿನ ಮಟ್ಟ ಬಹಳ ಸ್ಪೀಡ್ ಇದೆ, ನಿಧಾನಂತರ ಬರಲ್ಲ. ನೀರು ಇರೋದೇ ಸ್ಪೀಡ್ ಸರ್. ಇದು ಇಂಥ ಸ್ಪೀಡ್ ನಲ್ಲಿ ಯಾರೇ ಒಬ್ರು ಏನೋ ವೆಹಿಕಲ್ಸ್ ಆಗಲಿ ಒಬ್ರು ನಡ್ಕೊಂಡಾಗ ದಾಟಕಂದ್ರೆ ಆಗಲ್ಲ. ಏನ ಅಕಸ್ಮಾತ್ ಪ್ರಯತ್ನ ಪಟ್ಟು ಹೋದ್ರ ಪರ ಹೊರಗೆ ಸೀದಾ ನೀರಲ್ಲೇ ಹೋಗ್ಬೇಕಾಗುತ್ತೆ. ಅಂತಾಗಿ ಬಹಳ ತೊಂದರೆ ಆಗುತ್ತೆ. ಇಲ್ಲಿ ಈ ಸೇತುವೆ ಆಗ್ಲೇಬೇಕನ್ನೋದು ಹೇಳಿ ಸೇತುವೆ ಹೈಟ್ ಆಗ್ಬೇಕು ಸರ್ ನಿಮ್ ಪ್ರಕಾರ? ಈಗ ಸರ್ ಒಂದು 4 ರಿಂದ 5 ಅಡಿ ಹೈಟ್ ಆಗ್ಲೇಬೇಕು ಸರ್. ಇದು ಇವೆಲ್ಲ ಇರೋದು ಪೈಪ್ ಸರ್. ಈ ಪೈಪ್ ತೆಗೆದು ಕಣ್ಣುಗಳು ಮಾಡಿದ್ರೆ ಬರಂದಂತ ಬಡ್ಡಿಗಳು ಯಾವ ಅಟಕನಲ್ಲಿ ಇಲ್ಲಿ ಬರೀ ಬಡ್ಡಿಗಳೇ ಆಡ್ಸಾರ್ ಬಂದು ಅಟ್ಕೊಂಡು ಗಿಡಗಳು ಕಿತ್ಕೊಂಡ್ಬಂದು ಬಡ್ಡಿಗಳು ಬಂದು ಅಟ್ಕೊಂಡು ನೀರಿನ ಮಟ್ಟ ಜಾಸ್ತಿ ಆಗುತ್ತೆ, ಒದೀತಿತ್ತು ನೀರು ಹಿಂದಕ್ಕೆ. ಸಾಕಷ್ಟು ಸಮಸ್ಯೆ ಇರುವಂತದ್ದು. ಇದನ್ನ ಮನವಿ ಮಾಡೋದ ಕೆಲಸವನ್ನು ಮಾಡಿದ್ದೇವೆ, ಆದ್ರೆ ಯಾರು ಕೂಡ ಗಮನ ಹರಿಸ್ತಿಲ್ಲ. ಆದಷ್ಟು ಬೇಗ ಇದನ್ನೊಂದು ಸರಿ ಮಾಡಿ ನಮ್ಮ ಗ್ರಾಮದ ಎರಡು ಗ್ರಾಮಗಳಲ್ಲಿ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.